ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ಕ್ಲಾಸಲ್ಲಿ ಎಕನಾಮಿಕ್ಸ್ನ ಮುಂದುವರಿದ ಭಾಗವನ್ನು ಡಿಸ್ಕಷನ್ ಮಾಡೋಣ. ಈಗಾಗಲೇ ನಾವು 14 ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಈಗ ಮಾಡ್ತಕ್ಕಂಥದ್ದು 15ನೇ ಕ್ಲಾಸು. ಆಯ್ತಾ, ನಾವು ಈಗಾಗಲೇ ಯಾವ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಹಣ ಮತ್ತು ಬ್ಯಾಂಕಿಂಗ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಹಣ ಮತ್ತು ಬ್ಯಾಂಕಿಂಗಲ್ಲಿ ಬ್ಯಾಂಕಿಂಗ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಬ್ಯಾಂಕಿಂಗ್ ರಿಲೇಟೆಡ್ ನಾವು ಈಗಾಗಲೇ ಎಷ್ಟಂದರೆ 3 ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಈಗ ಮಾಡ್ತಕ್ಕಂಥದ್ದು ಎಷ್ಟನೇದಂದರೆ 4ನೇ ಕ್ಲಾಸು ವಿತ್ ರೆಸ್ಪೆಕ್ಟ್ ಟು ಬ್ಯಾಂಕಿಂಗು. ಇನ್ನು ಟೋಟಲ್ ಓವರಾಲ್ ಕ್ಲಾಸ್ಗಳನ್ನು ನೋಡಿದ್ರೆ ಎಷ್ಟು 15ನೇ ಕ್ಲಾಸಿಗೆ ನಾವು ಡಿಸ್ಕಷನ್ ಮಾಡೋದು. ನೀವು ಇನ್ನೂ ಯಾರು ನಮ್ಮ ಕ್ಲಾಸ್ಗಳನ್ನು ನೋಡಿಲ್ಲ, ಯಾರಿಗೆ ಇಷ್ಟ ಸುಮಾರು ಜನ ಕೇಳ್ತಾ ಇದ್ದೀವಿ, ಸರ್ ನಾನು ಫಸ್ಟು 10 ಕ್ಲಾಸ್ ನಿಮಗೆ ನೋಡಿದ್ದೆ, ಭಾಳ ನನಗೆ ಇಷ್ಟ ಆಗಿದೆ ಸರ್, ನಿಮ್ಮ ಕ್ಲಾಸ್ಗಳನ್ನು ನಾನು ತೊಗೋಬೇಕು, ಬಟ್ ಮೆಂಬರ್ಶಿಪ್ಪನ್ನು ನನಗೆ ತೊಗೊಳಕ್ಕೆ ಆಗ್ತಾ ಇಲ್ಲ. ಆಮೇಲೆ ಯೂಟ್ಯೂಬಲ್ಲಿ ಆಟೋ ಪೇ ಅಂತ ಏನೇನೋ ತೋರಿಸ್ತಾ ಇದೆ ಸರ್, ನನಗೊಂದು ಯೂಸರ್ ಫ್ರೆಂಡ್ಲಿ ಆಗಿದ್ರೆ ನಾನು ಜಾಯಿನ್ ಆಗೋಕ್ಕೆ ಭಾಳ ಅನುಕೂಲ ಆಗ್ಬೇಕು ಸರ್, ಅಂದರೆ ಬೇಗನೆ ನಾನು ಜಾಯಿನ್ ಆಗಬೇಕು ಸರ್, ಹೆಕ್ಟಿಕ್ ಆಗ್ತಾ ಇದೆ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಸೊ ಅದಕ್ಕೆ ನೋಡಿ ನಿಮಗೋಸ್ಕರವಾಗಿ ಸಿಂಪ್ಲಿಫೈಡ್ ಮಾಡಿದ್ದೀವಿ ನಾವು. ನಮ್ಮ ಕೋರ್ಸನ್ನು ಯಾವ ಥರ ಜಾಯಿನ್ ಆಗಬೇಕು ಅಂತಕ್ಕಂಥದ್ದು ಮತ್ತು ಯಾವ್ಯಾವ ಕೋರ್ಸ್ ಇದೆ ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನೋಡಿ, ಎಕನಾಮಿಕ್ಸ್ ಮತ್ತು ಫಿಸಿಕ್ಸ್ ಕೋರ್ಸ್ಗೋಸ್ಕರ ಏನೇನೋ ಕೋರ್ಸ್ ಡಿಸ್ಕ್ರಿಪ್ಷನ್ ಇದೆ ಅಂತಕ್ಕಂಥ ತೋರಿಸ್ತೀವಿ. ನೋಡಿ, ಕೋರ್ಸ್ ಡಿಸ್ಕ್ರಿಪ್ಷನ್ನು ವ್ಯಾಲಿಡಿಟಿ 2 ಮಂತ್, 2 ಮಂತ್ವರೆಗೆ ನೀವು ಕೋರ್ಸನ್ನು ಏನು ಮಾಡ್ಬೋದು, ಎಂಜಾಯ್ ಮಾಡ್ಬೋದು, 2 ಮಂತ್ವರೆಗೆ. ಇನ್ನು ಕೋರ್ಸ್ ಪ್ರೈಸ್ ಎಷ್ಟಾಗುತ್ತಂದರೆ 400 ಆಗುತ್ತೆ. 400 ಅಂದರೆ ಇಲ್ಲಿ ನಿಮಗೆ 400 ಅಂದರೆ ಸಪ್ರೇಟಾಗಿ ಬೇಕು ಸರ್ ನನಗೆ, ನಾನು ಫಿಸಿಕ್ಸ್ ಈಗಾಗಲೇ ನೋಡಿದ್ದೀನಿ, ನಾನು ಎಕನಾಮಿಕ್ಸ್ ಸಪ್ರೇಟ್ ಬೇಕು, ಫಿಸಿಕ್ಸ್ ಸಪ್ರೇಟ್ ಬೇಕಂದರೆ ಎಕನಾಮಿಕ್ಸ್ ಸಪ್ರೇಟ್ಗೆ 200 ರುಪೀಸ್ ಆಗುತ್ತೆ. ಫಿಸಿಕ್ಸ್ ಕೋರ್ಸ್ಗೆ ಸಪ್ರೇಟ್ ಎಷ್ಟಾಗುತ್ತೆ, 200 ಆಗುತ್ತೆ. ನಿಮಗೇನಾಗುತ್ತೆ, ಎವ್ರಿ ಡೇ ಏನು ಕ್ಲಾಸ್ ಮಾಡ್ತೀವಿ ಅದರ PDF ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಹಾಗಾದರೆ ಜಾಯಿನ್ ಆಗೋದು ಹೇಗೆ ಅಂತ ಪ್ರಶ್ನೆ ಕಾಡ್ತಿದ್ದಾರೆ. ನೋಡಿ, ನೀವು ಜಾಯಿನ್ ಆಗೋದು ಹೇಗಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್, ಈ ನಂಬರ್ ಆದರೂ ಆಗಿರ್ಬೋದು, ಈ ನಂಬರ್ಗಾದರೂ ಆಗಿರ್ಬೋದು, ನೀವೇನು ಮಾಡಬೇಕು, ಪೇ ಮಾಡಬೇಕು. ಎಷ್ಟು ಪೇ ಮಾಡಬೇಕು, 400 ಆದರೂ ಮಾಡಿ, ಅಥವಾ ಸಪ್ರೇಟ್ ಕೋರ್ಸ್ ಬೇಕಂದರೆ 200 ಆರ್ 200 ಅನ್ನು ನೀವೇನು ಮಾಡ್ಬೋದು, ಪೇ ಮಾಡ್ಬೋದು. ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ಗೆ ಡೈರೆಕ್ಟಾಗಿ ನೀವು ಅಮೌಂಟನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋ ರಿಸಿಪ್ಟನ್ನು ಅಥವಾ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಈ ಕೊಟ್ಟಿರ್ತಕ್ಕಂಥ ವಾಟ್ಸಪ್ ನಂಬರ್ಗಳಿಗೆ ನೀವು ಕಳಿಸ್ಬೇಕು. ಕಳಿಸಿ ಜೊತೆಗೆ ಮೆನ್ಷನ್ ಮಾಡಬೇಕು ಏನಂತ, ಸರ್ ಎಕನಾಮಿಕ್ ಕೋರ್ಸ್ಗೆ ಜಾಯಿನ್ ಮಾಡಿ, ಸರ್ ಫಿಸಿಕ್ಸ್ ಗ್ರೂಪಿಗೆ ಜಾಯಿನ್ ಮಾಡಿ ಅಂತ ನೀವೇನು ಮಾಡಬೇಕು, ಟೆಕ್ಸ್ಟ್ ಮಾಡಬೇಕು. ಟೆಕ್ಸ್ಟ್ ಮಾಡಿದಾಗ ನಿಮಗೆ ಏನು ಮಾಡ್ತೀವಿ, ನಾವು ಆ ಗ್ರೂಪಲ್ಲಿ ಜಾಯಿನ್ ಮಾಡ್ತೀವಿ. ನೋಡಿ, ನಾವು ಭಾಳ ಡೆಪ್ತಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ಈಗಾಗಲೇ 10 ಕ್ಲಾಸ್ ನಾನು ಫ್ರೀಯಾಗಿ ಮಾಡಿದ್ದೆ, ನೀವೆಲ್ಲರೂ ನೋಡಿದ್ದೀರಾ. ಅದಕ್ಕಿಂತಲೂ ಚೆನ್ನಾಗಿ ಕೊಡ್ತಿರ್ತಕ್ಕಂಥ ಕ್ಲಾಸ್ ಅಂದರೆ ನಿಮ್ಮಿಂದ ಸೆನ್ಸೆಡ್ ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತೀನಿ, ನಿಮ್ಮ ಒಂದು ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ಗೋಸ್ಕರ KPSC KEಗೋಸ್ಕರ ಯಾವ ಬುಕ್ಸ್ಗಳು ಓದ್ತೀರಿ ಅದಕ್ಕಿಂತಲೂ ಡೆಪ್ತ್ ಇನ್ಫಾರ್ಮೇಷನನ್ನು ನಿಮಗೆ ಏನು ಮಾಡ್ತಾ ಇದೀವಿ, ನಾವು ಕೊಡ್ತಾ ಇದೀವಿ. ಸುಮಾರು ಜನ ಅನ್ಕೋತಿರ್ತಾರೆ, ಸರ್ 200 ಆಗ್ಬಿಡಿ ಸರ್, 200ಅಲ್ಲಿ ಏನು ಕೊಡ್ತೀರಿ ಸರ್ ನೀವು, ಸುಮ್ಮನೆ ಹೇಳ್ತೀರಿ 200ಅಲ್ಲಿ ಅಂದರೆ ಕಾಸ್ಟ್ಲಿ ಇದ್ರೆ ಕೋರ್ಸು ಚೆನ್ನಾಗಿರುತ್ತೆ ಅನ್ನೋರು ಕೂಡ ಭಾವನೆ ಇರುತ್ತೆ. ನೋಡಿ, ಆ ಥರ ಇಲ್ಲ, ನಿಮಗೆ ಚೀಪೆಸ್ಟ್ ಆಫ್ ದಿ ಚೀಪ್ ಅಲ್ಲಿ ನಾವು ಏನು ಮಾಡ್ತಾ ಇದೀವಿ, ನಿಮಗೆ ಈ ಒಂದು ಕೋರ್ಸನ್ನು ಡಿಸೈನ್ ಮಾಡಿದ್ವಿ, ಕೊಡ್ತಾ ಇದೀವಿ. ಯಾರಿಗೆ ನೀವು ಬೇಕು ಜಾಯಿನ್ ಆಗಬಹುದು. ಎಸ್, ನೋಡಿ, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪ್ರತಿ ಸಲ ನಿಮಗೆ ಕ್ಲಾಸಲ್ಲಿ ನಾನು ಏನು ಹೇಳ್ತೀನಿ, ಪ್ರೀವಿಯಸ್ ಕ್ಲಾಸಲ್ಲಿ ಏನೇನು ಡಿಸ್ಕಷನ್ ಮಾಡ್ತೀವಿ ಅದನ್ನು ಒಂದು ಬಾರಿ ರಿವೈಸ್ ಮಾಡಿಬಿಟ್ಟು ಮುಂದಿನ ಕ್ಲಾಸನ್ನು ನೋಡ್ತೀವಿ ನಾವು. ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ ಅಂದರೆ ಈ ಒಂದು RBI ಅರ್ಥ ಆಯ್ತಾ, RBI ಏನು ಮಾಡುತ್ತಂದರೆ ಮಾನಿಟರಿ ಪಾಲಿಸಿ ಡಿಸೈನ್ ಮಾಡುತ್ತೆ. ಸೊ ಈ ಮಾನಿಟರಿ ಪಾಲಿಸಿ ಡಿಸೈನ್ ಮಾಡೋದಂದರೆ ಮಾನಿಟರಿ ಪಾಲಿಸಿ ಉದ್ದೇಶ ಏನು, ಮನಿ ಸಪ್ಲೈಯನ್ನು ಕಂಟ್ರೋಲ್ ಮಾಡೋದು. ಆಯಿತಾ, ಮನಿ ಸಪ್ಲೈ ಏನು ಮಾಡೋದು ಹೇಳಿ, ಮನಿ ಸಪ್ಲೈ ಕಂಟ್ರೋಲ್ ಮಾಡೋದು. ಮನಿ ಸಪ್ಲೈ ಕಂಟ್ರೋಲ್ ಮಾಡೋ ಮುಖಾಂತರ ಏನು ಮಾಡೋದು, ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡೋದು. ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಎಕನಾಮಿಕ್ ಗ್ರೋತನ್ನು ಸ್ಟೆಬಿಲೈಸ್ ಮಾಡೋದು ಪ್ರಮುಖ ಉದ್ದೇಶ ಮಾನಿಟರಿ ಪಾಲಿಸಿದು. ಹಾಗಾದರೆ ಮನಿ ಸಪ್ಲೈ ಮಾರ್ಕೆಟಲ್ಲಿ ಒಂದು ನಿಯಂತ್ರಣ ಮಾಡೋಗೋಸ್ಕರ RBI ಹತ್ರ 2 ರೀತಿಯ ಸಲಕರಣೆಗಳಿದಾವೆ. ಒಂದು ಕ್ವಾಂಟಿಟೇಟಿವ್ ಒಂದು ಇನ್ಸ್ಟ್ರೂಮೆಂಟು, ಇನ್ನೊಂದು ಕ್ವಾಲಿಟೇಟಿವ್ ಅಂತ ಹೇಳಿದ್ದೆ. ಸೊ ಹಾಗಾದರೆ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ಗಳು ಯಾವ್ಯಾವು ಅಂತಕ್ಕಂಥದ್ದು ಕೂಡ ನಿಮಗೆ ಹೇಳಿದ್ದೆ. ಯಾವ್ಯಾವುದರಲ್ಲಿ ಮೊದಲನೇ ನಾನು ಹೇಳಿದ್ದೆ, ರೆಪೋ ರೇಟ್ ದರ ಹೇಳಿದ್ದೆ. ತದನಂತರದಲ್ಲಿ ನಿಮಗೆ ಯಾವುದು ಹೇಳಿದ್ದೆ, ರಿವರ್ಸ್ ರೆಪೋ ದರ ಹೇಳಿದ್ದೀನಿ. ಅರ್ಥ, ರೆಪೋ ದರ ಮತ್ತು ರಿವರ್ಸ್ ರೆಪೋ ದರ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಈ ಮಾಹಿತಿಯನ್ನು ಹೇಳಿದ್ದೀನಿ. ಅರ್ಥ ಆಯ್ತಾ. ಈಗ ನಾವು ಇವತ್ತಿನ ಕ್ಲಾಸಲ್ಲಿ ಹೊಸದಾಗಿರ್ತಕ್ಕಂಥ ಇನ್ನೊಂದು ಏನು ಮಾಡೋಣ ಅಂದ್ರೆ ನಾವು RBIನ ಇನ್ಸ್ಟ್ರೂಮೆಂಟನ್ನು ನೋಡೋಣ. RBIನ ಇನ್ನೊಂದು ಇನ್ಸ್ಟ್ರೂಮೆಂಟ್ ಯಾವುದು ಅಂತಕ್ಕಂಥ, ಆಯಿತಾ. ಯಾವುದಂದರೆ ಇಲ್ಲಿ ಮೂರನೇದ್ದು ನಾವೇನು ತೊಗೋತೀವಿ ಅಂದರೆ SLR ಅನ್ನು ತಗೋಣ. ಆಯಿತಾ, SLR ನೀಟಾಗಿ ಕ್ಲಾಸನ್ನು ಕೇಳಿ. ನಾನೇನು ಹೇಳಿದೆ ಅಂದರೆ ನಿಮಗೆ ಪೇಷನ್ಸ್ ಇರಲಿಲ್ಲ ಅಂದ್ರೆ ನಮ್ಮ ಕ್ಲಾಸ್ ಕೇಳೋಕ್ಕೆ ಹೋಗಬೇಡಿ. ಆಯಿತಾ, ಯಾರು ನೀವು ಜಸ್ಟ್ ಇನಿಷಿಯಲ್ ಬಿಗಿನರ್ಸ್ ಇದ್ದೀರಿ, ಅಥವಾ ನೀವು ಇನ್ನೂ ಎಕನಾಮಿಕ್ಸ್ ಕೋರ್ಸೇ ಕಂಪ್ಲೀಟ್ ಮಾಡಿಲ್ಲ, ಎಕನಾಮಿಕ್ಸೇ ನೋಡಿಲ್ಲ,
ಯಾರು ನೀವು ಜೀರೋ ಇದ್ದೀರಿ ಅವ್ರಿಗೆ ಹೆಲ್ಪ್ ಆಗುವ ದೃಷ್ಟಿಯಿಂದಲೂ ನಾವು ಅಷ್ಟು ನೀಟಾಗಿ ನಿಮಗೆ ಹೇಳ್ತಾ ಇದೀವಿ. ಅರ್ಥ ಆಯ್ತಾ? ಒಂದು ಬಾರಿ ಬರೋದು ಹೇಳ್ತಾ ಇದ್ದೀನಿ, ಒಂದು ಬಾರಿ ನಿಮಗೆ ಸ್ಲೈಡ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಸ್ಲೈಡ್ಸು ಕೂಡ ಇದಾವೆ, ವೇಟ್ ಮಾಡ್ಬೇಕಷ್ಟೇ. ಅರ್ಥ ಆಯ್ತಾ? ಇಲ್ಲಿ SLR ಅಂತಕ್ಕಂಥದ್ದು. ಹಾಗಾದರೆ SLR ಅನ್ನ ಒಂದು ವಿಸ್ತೃತ ರೂಪ ಏನು ಹೇಳಿದೆ ನಾನು? ಸ್ಟ್ಯಾಟ್ಯೂಟರಿ ಸಾರಿ ನಿಮಗೆ ಬರಿತೀನಿ ಇಲ್ಲ ನಾನು. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ, ಅದಾಯ್ತಾ? ಲಿಕ್ವಿಡಿಟಿ ವೇಟು. ಸ್ವಲ್ಪ ವೇಟ್ ಮಾಡಿ, ನಾನು ಇದನ್ನು ಎರೇಸ್ ಮಾಡ್ತೀನಿ, ನಿಮಗೆ ಕರೆಕ್ಟಾಗಿ ಕಾಣೋ ಥರ ಒಂದು ಸ್ವಲ್ಪ ನೀಟಾಗಿ ಬರಿತಾ ಇದ್ದೀನಿ. ಅರ್ಥ ಆಯ್ತಾ? SLR ಅಂತಕ್ಕಂಥದ್ದು. ಅರ್ಥ ಆಯ್ತಾ? SLR. ಹಾಗಾದರೆ SLRದ ವಿಸ್ತೃತ ರೂಪ ಏನು? ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತೀವಿ. ಇದೇನಂದರೆ ಇಂಗ್ಲೀಷ್ನಲ್ಲಿ ಇದರ ವಿಸ್ತೃತ ರೂಪ. ಎದ್ರದ್ದು? SLR. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮಿನೇಷನಲ್ಲಿ ಸುಮಾರು ಬಾರಿ ಇದ್ರ ಮೇಲಿಂದನೇ ಪ್ರಶ್ನೆ ಕೇಳಿದ್ದಾರೆ. SLRನ ವಿಸ್ತೃತ ರೂಪ ಏನಂದರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ಹಾಗಾದರೆ ಇದನ್ನು ಕನ್ನಡದಲ್ಲಿ ಏನಂತ ಕರಿತೀವಿ? ಇದು ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಶಾಸನಬದ್ಧ ದ್ರವ್ಯತೆ ಅನುಪಾತ. ಹಾಗಾದರೆ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂದರೆ ಏನು ನೋಡಿ. ಇಲ್ಲಿ ಏನಂದರೆ ನಾನು ಡೈಗ್ರಾಮ್ ಮುಖಾಂತರನೇ ಹೇಳಿದ್ದೆ ಲಾಸ್ಟ್ ಎರಡು ಕೂಡ, ಇದನ್ನು ಕೂಡ ಡೈಗ್ರಾಮ್ ಮುಖಾಂತರನೇ ಹೇಳ್ತೀನಿ. ಇಲ್ಲಿ ಏನಂದರೆ ಜಸ್ಟ್ ಒಂದು ಬ್ಯಾಂಕನ್ನು ತಗೋಣ. ಗೊತ್ತಾ? ಯಾವ ಬ್ಯಾಂಕ್ ಅಂದರೆ ಕಮರ್ಷಿಯಲ್ ಬ್ಯಾಂಕ್. ಕಮರ್ಷಿಯಲ್ ಬ್ಯಾಂಕು ನಮ್ಮ ಪ್ರೀವಿಯಸ್ ಕ್ಲಾಸಿಂದ ನಿಮಗೆ ಯಾವುದು ಎಕ್ಸಾಂಪಲ್ ತೊಗೊಂಡಿದೆ ಅಂದರೆ SBI. ದಿಸ್ ಈಸ್ SBI. ಇನ್ನೊಂದು ಯಾವುದಂದರೆ RBI. ಏನು ಮಾಡೋದು? ಇಲ್ಲೋದು ಏನಂದರೆ RBI ಅನ್ನು ತಗೋತೀನಿ ನಾನು. ದಿಸ್ ಈಸ್ RBI. ಅರ್ಥಾಯ್ತಾ? ಇಲ್ಲಿ ಏನಾಗುತ್ತಂದರೆ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂದ್ರೆ RBIನ ನಿರ್ದೇಶನ ಮೇರೆಗೆ ಬ್ಯಾಂಕು ತನ್ನಲ್ಲಿರ್ತಕ್ಕಂಥ ಸ್ವಲ್ಪ ಹಣವನ್ನು ತನ್ನ ಹತ್ರ ಇಟ್ಕೊಳ್ಳುತ್ತೆ. ಸರ್ ಹಂಗಂದ್ರೆ ಏನು? ಅರ್ಥ ಆಯ್ತಾ? ಬ್ಯಾಂಕಿನ ಒಟ್ಟು ಆದಾಯದಲ್ಲಿ ಒಟ್ಟು ಆದಾಯದಲ್ಲಿ ಅಥವಾ ಬ್ಯಾಂಕಿನ ಟೋಟಲ್ ಅಥವಾ ಒಟ್ಟು ಅಸೆಟ್ ಅಲ್ಲಿ ಸ್ವಲ್ಪ ಹಣವನ್ನು ತನ್ನ ಹತ್ತಿರ ಇಟ್ಟುಕೊಳ್ಳುತ್ತದೆ. ಈ ಪ್ರಮಾಣವನ್ನು ನಾವೆಂತ ಕರಿತೀವಿ? ಶಾಸನಬದ್ಧ ದ್ರವ್ಯತೆ ಅನುಪಾತ. ಅರ್ಥ ಆಯ್ತಾ? ಇಲ್ಲಿ ಶಾಸನಬದ್ಧ ದ್ರವ್ಯತೆ ಅನುಪಾತ, ಶಾಸನ ಅಂತಕ್ಕಂಥ ಪದವನ್ನು ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ RBIನ ಒಂದು ಡೈರೆಕ್ಷನ್. RBI ಡೈರೆಕ್ಷನ್ ಇನ್ ದ ಸೆನ್ಸ್ ದಟ್ RBIನ ಒಂದು ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು. ಅರ್ಥ ಆಯ್ತಾ? RBIನ ಡೈರೆಕ್ಷನ್ ಮೂಲಕ ಕಮರ್ಷಿಯಲ್ ಬ್ಯಾಂಕು ಅಥವಾ ಎನಿ ಬ್ಯಾಂಕ್ ವಿಚ್ ಇಸ್ ದ ಶೆಡ್ಯೂಲ್ಡ್ ಅಂಡರ್ ದಿ RBI ಆಕ್ಟ್ 1934, RBI ಕಾಯ್ದೆ 1934 ಅಡಿಯಲ್ಲಿ ಈ ಒಂದು ಅನುಸೂಚಿಸಲ್ಪಟ್ಟ ಬ್ಯಾಂಕು ತನ್ನ ಹತ್ರನೇ RBI ನಿರ್ದೇಶನ ಮೇರೆಗೆ ತನ್ನ ಹತ್ರ ಸ್ವಲ್ಪ ಆದಾಯ ಅಥವಾ ಅಸೆಟ್ಟದ ಒಂದು ಸ್ವಲ್ಪ ಹಣವನ್ನು ತನ್ನ ಹತ್ರ ಇಟ್ಟುಕೊಳ್ಳುತ್ತದೆ. ಈ ಪ್ರಮಾಣವನ್ನು ಶಾಸನಬದ್ಧ ದ್ರವ್ಯತೆ ಅಂತ ನಾವು ಕರಿತೀವಿ. ದ್ರವ್ಯತೆ ಅನುಪಾತ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಬರುತ್ತಂದರೆ ಬ್ಯಾಂಕುಗಳು ತಮ್ಮ ಹತ್ರ ಹಣವನ್ನು ಯಾಕೆ ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ತಮ್ಮ ಹತ್ರ ಯಾಕೆ ಇಟ್ಕೋಬೇಕು? RBI ಯಾಕೆ ನಿರ್ದೇಶನ ಕೊಡಬೇಕು ಅಂತಕ್ಕಂಥದ್ದು. ನೋಡಿ ಇಲ್ಲಿ ಎಕ್ಸಾಂಪಲನ್ನು ಹೇಳ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ಲು, ಈಗ ಒಂದು ಬ್ಯಾಂಕ್ ಇದೆ ಅಂದರೆ
ಬ್ಯಾಂಕ್ ಇದೆ ಅಂದ್ರೆ ಏನಾಗುತ್ತಂದ್ರೆ ಇದು ಒಂದು ಬ್ಯಾಂಕ್, ಅರ್ಥ ಆಯ್ತಾ? ಬ್ಯಾಂಕು, ಅದು ಬ್ಯಾಂಕ್ SBI. ಈ SBI ಏನು ಮಾಡುತ್ತಂದ್ರೆ ಎರಡು ಆಕ್ಟಿವಿಟಿ ಮಾಡುತ್ತೆ. ಎರಡು ಆಕ್ಟಿವಿಟಿ ಏನು? ಇದು ಲೋನ್ಸ್ಗಳನ್ನು ಕೊಡಬಹುದು. ಲೋನ್ಸ್ಗಳನ್ನು ಏನು ಮಾಡುತ್ತೆ? ಕೊಡಬಹುದು. ಲೋನ್ಸನ್ನು ಏನು ಮಾಡುತ್ತೆ? ಕೊಡುತ್ತೆ. ಇನ್ನು ತದನಂತರದಲ್ಲಿ ಇನ್ನೊಂದೇನು? ಕ್ರೆಡಿಟ್ಸ್ಗಳನ್ನು, ಅರ್ಥ ಆಯ್ತಾ? ಹಣವನ್ನು ಜಮಾ ಮಾಡಿಕೊಳ್ಳಬಹುದು. ಜಮಾ ಮಾಡಿಕೊಳ್ಳುವುದು. ಎರಡೇ ತಾನೇ, ತನ್ನಲ್ಲಿರ್ತಕ್ಕಂಥ ಹಣವನ್ನು ಏನು ಮಾಡಬಹುದು? ಲೋನ್ ಕೊಡಬಹುದು. ಮತ್ತು ಡೆಪಾಸಿಟರ್ಸ್ಗಳಿಂದ ಡೆಪಾಸಿಟ್ಸ್ಗಳನ್ನು ಇಶ್ಯೂ ಮಾಡ್ಕೋಬಹುದು. ಡೆಪಾಸಿಟ್ಸನ್ನು ಇಶ್ಯೂ ಮಾಡ್ಕೋಬಹುದು. ಡೆಪಾಸಿಟ್ಸ್ಗಳನ್ನು ಇಶ್ಯೂ ಮಾಡ್ಕೋಬಹುದು ಮತ್ತು ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ಬೋದು. ಇಫ್ ಸಪೋಸ್ ನೋಡಿ, ಈಗ A, B, C, D ಇವರು 3 ಜನ, ಆಯ್ತಾ? 3 ಜನ ಏನು ಮಾಡಿದ್ದಾರೆ ಅಂದರೆ, ಸಾರಿ 4 ಜನ ಏನು ಮಾಡಿದ್ದಾರೆ ಅಂದರೆ SBI ಯಲ್ಲಿ ಹಣವನ್ನು ಜಮಾ ಮಾಡಿದ್ದಾರೆ. ಅಂದರೆ ದೀಸ್ ಆರ್ ದ ಕ್ರೆಡಿಟರ್ಸ್. ಇವರೆಲ್ಲ ಕ್ರೆಡಿಟರ್ಸ್, ಆಯ್ತಾ? ಇವರೆಲ್ಲ ಏನಂದ್ರೆ ಕ್ರೆಡಿಟರ್ಸ್. ಎಲ್ಲಿ ಇಟ್ಟಿದ್ದಾರೆ? SBI ದಲ್ಲಿ ಹಣ ಇಟ್ಟಿದ್ದಾರೆ. ಇನ್ನು SBI ಏನು ಮಾಡಿದೆ ಅಂದರೆ ABCD EFG ಇವು 3 ಜನಕ್ಕೆ ಏನು ಮಾಡಿದೆ ಅಂದರೆ ಲೋನ್ ಕೊಟ್ಟಿದೆ. ಅಂದರೆ ಇವರು 3 ಜನ ಏನಂದರೆ ಬಾರೋವರ್ಸ್. ಇವರು 3 ಜನ ಏನಾದರೂ ಬಾರೋವರ್ಸ್ ಆದರು. ಇಲ್ಲಿ ನೋಡಿ ಸಿಚುವೇಶನ್ ಈ ಥರ ಆಗ್ಬೋದು. ABCD ಇವ್ರು ಏನಂದರೆ ಡಿಮ್ಯಾಂಡ್ ಡೆಪಾಸಿಟ್ನು ಇಡಬಹುದು. ಅದತ್ತಾ ಡಿಮ್ಯಾಂಡ್ ಡೆಪಾಸಿಟ್ ಇಡಬಹುದು. ಹಾಗಾದರೆ ಡಿಮ್ಯಾಂಡ್ ಡೆಪಾಸಿಟ್ ಅಂದರೆ ABCDಗಳಿಗೆ ಡಿಮ್ಯಾಂಡ್ ಡೆಪಾಸಿಟ್ ಇನ್ ದ ಸೆನ್ಸ್ ಶಾರ್ಟ್ ಟರ್ಮ್. ಯಾವಾಗ ಬೇಕಾದರೂ ಅವರ ಹಣವನ್ನು SBI ಇಂದ ತಮ್ಮ ಹಣವನ್ನು ಏನು ಮಾಡ್ಬೋದು? ವಿತ್ಡ್ರಾವನ್ನು ಮಾಡ್ಕೋಬಹುದು. ಈಗ SBI ಲೋನ್ ಕೊಟ್ಟಿದೆ ಅಂದರೆ ಆ ಲೋನ್ ಏನಾಗಬಹುದು? ಶಾರ್ಟ್ ಟರ್ಮ್ ಆದರೂ ಕೂಡ ಇರಬಹುದು. ಮತ್ತು ಕೆಲವೊಂದು ಬಾರಿ ಲಾಂಗ್ ಟರ್ಮ್ ಲೋನು ಕೂಡ ಆಗ್ಬೋದು. SBI ಲೋನ್ ಕೊಡೋದು ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಆಗ್ಬೋದು. ಇನ್ನು ಇದರಲ್ಲಿ SBI ಏನು ಕ್ರೆಡಿಟರ್ಸ್ ಇದಾರ ಅವರು ಅದನ್ನು ಕೂಡ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಆಗಿರಬಹುದು. ಬಟ್ ನಾನು ಏನು ತಗೋತೀನಿ ಅಂದರೆ ಇನ್ ಕೇಸ್ ಫಸ್ಟ್ ಏನಂದರೆ ಇವ್ರು ಏನಾದ್ರು ಡಿಮ್ಯಾಂಡ್ ಡೆಪಾಸಿಟ್ ಇಟ್ಟಿದ್ರೆ ಯಾವಾಗ ಬೇಕಾದರೂ ತಮ್ಮ ಹಣವನ್ನು SBI ಇಂದ ತಗೋಬಹುದು. SBI ದಿಂದ ಯಾವಾಗ ಬೇಕಾದರೂ ಹಣ ಏನು ಮಾಡ್ಕೋಬಹುದು? ವಿತ್ಡ್ರಾ ಮಾಡ್ಕೋಬೇಕಾದ್ರೆ ಇಫ್ ಸಪೋಸ್ EFG ಎಲ್ಲ ಇವು ಪುಕ್ಕಟ್ಟೆ ಚಾ ಕುಡಿಯೋ ಕ್ಯಾಂಡಿಡೇಟ್ಸ್ಗಳು ಇದ್ದಾರೆ. ಅರ್ಥ? ಪುಕ್ಕಟ್ಟೆ ಚಾ ಕುಡಿಯೋ ಕ್ಯಾಂಡಿಡೇಟ್ಸ್ಗಳು ಅಂದ್ರೆ ಏನು? ಒಂದು ಬಾರಿ ಬ್ಯಾಂಕಿಂದ ಲೋನ್ ತಗೊಂಡ್ರೆ ಸಾಕು, ವಾಪಸ್ ಬ್ಯಾಂಕಿಗೆ ದುಡ್ಡು ಕಟ್ಟೋದೇ ಇಲ್ಲ. ಅದಕ್ಕೆ ನಾವು ಪುಕ್ಕಟ್ಟೆ ಚಾ ಕುಡಿಯೋ ಕ್ಯಾಂಡಿಡೇಟ್ಸ್ಗಳು EFG. ಹಾಗಾದರೆ ಇವ್ರು EFG ಒಂದು ಬಾರಿ ಲೋನ್ ತಗೊಂಡು ಬ್ಯಾಂಕಿಗೆ ದುಡ್ಡು SBIಗೆ ದುಡ್ಡು ಕಟ್ಟಲಿಲ್ಲ ಅಂದ್ರೆ ವಾಪಸ್ಸು ABCD ಇದ್ದವ್ರು ನಮ್ಮ ದುಡ್ಡು ಕೊಡು ಅಂತ ಕೇಳಬಹುದು. ಸೊ ಆಗ ಏನಾಗತ್ತಂದ್ರೆ SBI ಏನಾಗತ್ತಂದ್ರೆ ಎಂಥ ಸಿಚುವೇಶನಲ್ಲಿ ಬರುತ್ತಂದ್ರೆ ಅದರ ಹತ್ರ ಏನೂ ದುಡ್ಡು ಇರಲ್ಲ. ದುಡ್ಡು ಇಟ್ಟವರು ದುಡ್ಡು ಕೊಡು ಅಂತ ಕೇಳ್ತಾ ಇದ್ದಾರೆ, ದುಡ್ಡು ತಗೊಂಡು ಹೋದವರು ದುಡ್ಡು ಕಟ್ತಾ ಇಲ್ಲ. ಸೊ ಇಂಥ ಸ್ಥಿತಿ ಬರಬಹುದು. ಅದಕ್ಕೆ RBI ಏನು ಮಾಡತ್ತಂದ್ರೆ ಈ ಬ್ಯಾಂಕ್ಗಳಿಗೆ ಡೈರೆಕ್ಷನ್ ಕೊಡುತ್ತೆ. ದ ಬ್ಯಾಂಕ್ ವಿಚ್ ಆರ್ ಶೆಡ್ಯೂಲ್ಡ್ ಅಂಡರ್ ದಿ RBI Act 1934 ಅಂಡರ್ ದಿ ಶೆಡ್ಯೂಲ್ 2. ಯಾವ ಬ್ಯಾಂಕ್ಗಳು RBI ಕಾಯ್ದೆ 1934 ಶೆಡ್ಯೂಲ್ 2ರಲ್ಲಿ ಏನಾಗಂದ್ರೆ ಪಟ್ಟಿ ಮಾಡಲ್ಪಟ್ಟಿರ್ತವೆ, ಆ ಬ್ಯಾಂಕ್ಗಳು ಈ ತರ ಸ್ಥಿತಿ ಎದುರಿಸಬಹುದು. ಅದಕ್ಕೆ RBI ಏನು ಮಾಡುತ್ತಂದ್ರೆ ಪ್ರಿಕಾಷನರಿ ಆಗಿ ಡೈರೆಕ್ಷನ್ ಮಾಡುತ್ತೆ. ನಿನ್ನ ಹತ್ರ ಇರ್ತಕ್ಕಂಥ ಅಸೆಟ್ ಅಥವಾ ನಿನ್ನ ಆದಾಯದ ಒಂದು ಪ್ರಮಾಣವನ್ನ ನಿನ್ನ ಹತ್ರನೇ ಇಟ್ಟುಕೋ. ಈ ಒಂದು ಇಟ್ಟುಕೊಳ್ಳುವ ಪ್ರಮಾಣವನ್ನ ಅರ್ಥ ತನ್ನ ಹತ್ರನೇ ಬ್ಯಾಂಕ್ ಕೆಲವೊಂದಿಷ್ಟು ಪ್ರಮಾಣವನ್ನ ಇಟ್ಕೊಳ್ಳುತ್ತೆ. ಆ ಪ್ರಮಾಣವನ್ನೇ ನಾವೇನ್ ಕರಿತೀವಿ ಅಂದ್ರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಯಾಕೆ ಇಟ್ಕೊಳ್ಳಕ್ಕೆ ಹೇಳುತ್ತೆ? ದಿಸ್ ಈಸ್ ದ ಸಿಚುವೇಶನ್.
ಈ ಸಿಚುವೇಶನ್ ಮುಂದೆ ಬರಬಹುದು, ಅದಕ್ಕೆ ಆರ್ ಬಿ ಐ ಮಾಡುತ್ತೆ ಡೈರೆಕ್ಷನ್ ಕೊಡುತ್ತೆ. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್ ಯಾಕೆ ಆರ್ ಬಿ ಐ ನಿರ್ದೇಶನ ಕೊಡುತ್ತೆ. ಬ್ಯಾಂಕ್ ತನ್ನ ಹತ್ರ ಇಟ್ಕೊಳ್ಳುವ ಹಣ ಇಟ್ಕೊಳ್ಳುವ ಪ್ರಮಾಣವನ್ನು ನಾವು ಏನಂತ ಕರಿತೀವಿ ಅಂತಕ್ಕಂಥದ್ದು ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಹಾಗಾದರೆ ಇಲ್ಲಿ ಪ್ರಶ್ನೆ ಬರುತ್ತೆ, ಈ ಒಂದು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ liquidity ratio how it controls the on the statutory liquidity ratio how it controls the money supply in the market ಅಲ್ಲಿ ಮನಿ ಹೇಗೆ ಸಪ್ಲೈ ನಿಯಂತ್ರಣ ಆಗುತ್ತೆ ಅಂತಕ್ಕಂಥ ಪ್ರಶ್ನೆ ಅಲ್ವಾ. ಇದು ಏನಂದ್ರೆ ಆರ್ ಬಿ ಐ ಹತ್ರ ಇರ್ತಕ್ಕಂಥ ಒಂದು ಸಲಕರಣೆ, ಇದ್ರ ಮುಖಾಂತರನೂ ಕೂಡ ಆರ್ ಬಿ ಐ ಮಾಡುತ್ತೆ ಮನಿ ಫ್ಲೋವನ್ನ ನಿಯಂತ್ರಣ ಮಾಡುತ್ತೆ. ಆರ್ ಬಿ ಐ ಕಂಟ್ರೋಲ್ಸ್ ದಿ ಮನಿ ಸಪ್ಲೈ. ಹೌ ಇಟ್ ಕಂಟ್ರೋಲ್ಸ್, ಯಾವ ತರ ಕಂಟ್ರೋಲ್ ಮಾಡುತ್ತೆ ಅಂತಕ್ಕಂಥದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಎರಡು ಕೇಸ್ಗಳನ್ನ ತಗೋತಾ ಇದ್ದೀನಿ. ಕೇಸ್ ಫಸ್ಟ್, ಕೇಸ್ 1. ಕೇಸ್ 1ರಲ್ಲಿ ಇಲ್ಲಿ ಏನಂದ್ರೆ ಆರ್ ಬಿ ಐ ಏನ್ ಮಾಡತ್ತಂದ್ರೆ ಡೈರೆಕ್ಷನ್ ಮಾಡ್ತು. ಏನ್ ಡೈರೆಕ್ಷನ್ ಮಾಡ್ತು, ಯಾರಿಗೆ ಡೈರೆಕ್ಷನ್ ಮಾಡ್ತು, ಎಸ್ ಬಿ ಐಗೆ ಡೈರೆಕ್ಷನ್ ಮಾಡ್ತು. ಎಸ್ ಬಿ ಐಗೆ ನಾನು ಎಕ್ಸಾಂಪಲ್ ತಗೋತದೀನಿ, ಎನಿ ಕಮರ್ಷಿಯಲ್ ಬ್ಯಾಂಕ್ ಆಗ್ಬೋದಾ, ಮತ್ತೆ ಎಸ್ ಬಿ ಐಗೆ ಡೈರೆಕ್ಷನ್ ಮಾಡ್ತು. ಏನಂತ ಡೈರೆಕ್ಷನ್ ಮಾಡ್ತು, ನಿನ್ನ ಹತ್ರ ದುಡ್ಡು ಎಷ್ಟು ಇಟ್ಕೋಬೇಕಂದ್ರೆ ನೀ ಟೋಟಲ್ ಅಸೆಟ್ 20%. ಟೋಟಲ್ ಅಸೆಟ್ ಎಷ್ಟಿತ್ತು ಎಸ್ ಬಿ ಐದು 100 ಇತ್ತು. ಆ 100ದ 20% ಏನಾಯ್ತು ನಿನ್ನ ಹತ್ರನೇ ಇಟ್ಕೋಬೇಕು, ಅದನ್ನು ನೀನು ವ್ಯವಹಾರಗೋಸ್ಕರ ಬಳಸಬಾರ್ದು ಅಂತ ಆರ್ ಬಿ ಐ ಏನ್ ಮಾಡ್ತು, ಡೈರೆಕ್ಷನ್ ಮಾಡುತ್ತೆ. ಸೊ ಡೈರೆಕ್ಷನ್ ಮಾಡಿದಾಗ ಈ ಒಂದು ಬ್ಯಾಂಕ್ ಬಿಸ್ನೆಸ್ ಮಾಡಾಕ ಉಳಿದಿರ್ತಕ್ಕಂಥ ಅಮೌಂಟ್ ಎಷ್ಟು, 80 ರೂಪೀಸ್. ಹಾಗಾದ್ರೆ ಮಾರ್ಕೆಟದಲ್ಲಿ ಟೋಟಲ್ ಲೋನ್ ಎಷ್ಟು ಕೊಡಬಹುದು, 80 ರೂಪೀಸ್ ಕೊಡಬಹುದು. ಮಾರ್ಕೆಟ್ ಲೋನ್ ಎಷ್ಟು ಕೊಡಬಹುದು, ಅದು ಮಾರ್ಕೆಟ್ಗೆ ಲೋನ್ ಎಷ್ಟು ಕೊಡಬಹುದು, ಮಾರ್ಕೆಟ್ಗೆ ಲೋನ್ 80 ರೂಪಾಯಿ ಕೊಡಬಹುದು. ದಿಸ್ ಇಸ್ ದ ಫಸ್ಟ್ ಕೇಸ್. ಇಫ್ ಸಪೋಸ್ ಆರ್ ಬಿ ಐ ಏನ್ ಮಾಡ್ತಂದ್ರೆ, ಆರ್ ಬಿ ಐ ಈ ಎಸ್ ಎಲ್ ಆರ್ ವನ್ನ ಇನ್ಕ್ರೀಸ್ ಮಾಡುತ್ತೆ. ಎಸ್ ಎಲ್ ಆರ್ ಇನ್ಕ್ರೀಸ್ ಮಾಡ್ತಂದ್ರೆ, ಫಾರ್ ಎಕ್ಸಾಂಪಲ್ ಆರ್ ಬಿ ಐ ಏನ್ ಹೇಳತ್ತಂದ್ರೆ, ಆರ್ ಬಿ ಐ ಏನ್ ಮಾಡ್ತು, ಡೈರೆಕ್ಷನ್ ಮಾಡ್ತು. ಎದಕ್ಕೆ, ಎಸ್ ಬಿ ಐಗೆ ಏನಂತ ಡೈರೆಕ್ಷನ್ ಮಾಡ್ತು, ನಿನ್ನ ಹತ್ರ ಇಟ್ಕೊಳ್ಳೋ ಪ್ರಮಾಣವನ್ನ ಈಗ 20% ಬೇಡ 30% ಮಾಡ್ಬೇಕಂತ ಡೈರೆಕ್ಷನ್ ಮಾಡ್ತು. ಡೈರೆಕ್ಷನ್ ಮಾಡಿದಾಗ ಇದ್ರ ಹತ್ರ 100 ರೂಪಾಯಿ ಇದ್ದು ಈಗ 30% ಅನ್ನ ತನ್ನ ಹತ್ರನೇ ಇಟ್ಕೋಬೇಕು. ಹಾಗಾದ್ರೆ ಬಿಸ್ನೆಸ್ ಮಾಡಕ್ಕೆ ಅರ್ಥ ಆಯ್ತಾ, ಬಿಸ್ನೆಸ್ ಮಾಡಕ್ಕೆ ಅಮೌಂಟ್ ಎಷ್ಟು ಉಳಿತು ಅದ್ರ ಹತ್ರ, ಎಸ್ ಬಿ ಐ ಹತ್ರ 70 ರೂಪಾಯಿ ಇರುತ್ತು. ಹಾಗಾದ್ರೆ ಮ್ಯಾಕ್ಸಿಮಮ್ ಲೋನ್ ಟು ಮಾರ್ಕೆಟ್ ಎಷ್ಟು ಕೊಡ್ಬೋದು, ಅದು ಮಾರ್ಕೆಟ್ಗೆ ಲೋನ್ ಎಷ್ಟು ಕೊಡ್ಬೋದು ಅಂದ್ರೆ ಮ್ಯಾಕ್ಸಿಮಮ್ ಅದು 70 ರೂಪೀಸ್ ಮಾತ್ರ ಕೊಡಬಹುದು. ಅದಕ್ಕೆ 70 ರೂಪೀಸ್ ಮಾತ್ರ ಕೊಡಬಹುದು. ಇಲ್ಲಿ ಏನಾಯ್ತು ನೋಡಿ, ಕೇಸ್ ಫಸ್ಟ್ ಅಲ್ಲಿ ನಾನು ಏನ್ ಮಾಡಿದ್ರೆ ಅಂದ್ರೆ ಎಸ್ ಎಲ್ ಆರ್ ಅನ್ನ ಇನ್ಕ್ರೀಸ್ ಮಾಡಿದೀನಿ. ಎಸ್ ಎಲ್ ಆರ್ ಅಂದ್ರೆ ಫಸ್ಟ್ 20 ಇತ್ತು, 20 ಏನಾಯ್ತು 30 ಆಯ್ತು. ಎಸ್ ಎಲ್ ಆರ್ ಏನಾಯ್ತು, ಎಸ್ ಎಲ್ ಆರ್ 20 ಇದ್ದು ಏನಾಯ್ತು 30 ಆಯ್ತು. 30 ಆಯ್ತು ಇನ್ ದ ಸೆನ್ಸ್ ದಟ್ ಎಸ್ ಎಲ್ ಆರ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಸೊ ಹಾಗಾದ್ರೆ ಎಸ್ ಎಲ್ ಆರ್ ಇನ್ಕ್ರೀಸ್ ಆದ್ರೆ ಮಾರ್ಕೆಟ್ದಲ್ಲಿ ಮನಿ ಏನಾಯ್ತು, ಮನಿ ಸಪ್ಲೈ ಏನಾಯ್ತು, ಮನಿ ಸಪ್ಲೈ ಇದೇನಾಯ್ತು 80 ಇದು 70 ಬಂತು, 80 to 70 ಆಯ್ತು. ಅದರ ಅರ್ಥ ಏನಾಯ್ತು, ಡಿಕ್ರೀಸ್ ಆಯ್ತು. ಮನಿ ಸಪ್ಲೈ ಡಿಕ್ರೀಸ್ ಆದ್ರೆ ಇನ್ಫ್ಲೇಷನ್ ಏನಾಗಬೇಕು, ಇನ್ಫ್ಲೇಷನ್ ಆಟೋಮೆಟಿಕ್ ಡಿಕ್ರೀಸ್ ಆಗಬೇಕು. ಅದಾಯ್ತಾ. ಸೊ ವಿ ಕನ್ಕ್ಲೂಡೆಡ್ ದಟ್, ಇದರಿಂದ ಏನು ಕನ್ಕ್ಲೂಡ್ ಆಯ್ತು ಅಂದ್ರೆ ನಮಗೆ ಪಾಯಿಂಟು ಎಸ್ ಎಲ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಇನ್ಫ್ಲೇಷನ್. ಅದಾಯ್ತಾ. ಎಸ್ ಎಲ್ ಆರ್ ಹೆಚ್ಚಾದಂತೆ ಇನ್ಫ್ಲೇಷನ್ ಏನಾಗುತ್ತೆ, ಇನ್ಫ್ಲೇಷನ್ನು ಡಿಕ್ರೀಸ್ ಆಗುತ್ತೆ. ಇನ್ನು ಎಸ್ ಎಲ್ ಆರ್ ಕಡಿಮೆ ಆದಂತೆ ಇನ್ಫ್ಲೇಷನ್ ಏನಾಗುತ್ತೆ, ಇನ್ಫ್ಲೇಷನ್ನು ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಫ್ಲೇಷನ್ ಇನ್ಕ್ರೀಸ್ ಆದರೆ ಎಕನಾಮಿಕ್ ಗ್ರೋತ್ ಶಾರ್ಟ್ ಟರ್ಮ್ ಏನಾಗಬೇಕು, ಎಕನಾಮಿಕ್ ಗ್ರೋತ್ ಫಾರ್ ಶಾರ್ಟ್ ಟರ್ಮು ಹೇಳಿದ್ದೀನಿ ಪ್ರಿವಿಯಸ್ ಕ್ಲಾಸಲ್ಲಿ, ಎಕನಾಮಿಕ್ ಗ್ರೋತು ಇನ್ಕ್ರೀಸ್ ಆಗಬೇಕು. ಇನ್ಫ್ಲೇಷನ್ ಏನಾಗಬೇಕು, ಎಕನಾಮಿಕ್ ಗ್ರೋತ್ ಫಾರ್
ಶಾರ್ಟ್ ಪೀರಿಯಡ್ ಈ ಕೇಸಲ್ಲಿ ಏನಾಗಬೇಕು ಎಕೋನಾಮಿಕ್ ಗ್ರೋತ್ ಏನಾಗಬೇಕು ಇಲ್ಲಿ ಕೇಸಲ್ಲಿ ಎಕನಾಮಿಕ್ ಗ್ರೋತ್ ಡಿಕ್ರೀಸ್ ಆಗಬೇಕು. ದಿಸ್ ಇಸ್ ದ ಸಿಚುವೇಶನ್ಸ್. ಅದಕ್ಕೆ SLR ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಇನ್ಫ್ಲೇಷನ್ ಅಂತ ನಾವು ಹೇಳ್ತೀವಿ. ಈ ತರನಾಗಿ ಏನು ಮಾಡತ್ತಂದ್ರೆ ಕಂಟ್ರೋಲ್ ಮಾಡುತ್ತೆ RBI. ಅರ್ಥ ಆಯ್ತಾ? ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟುಡ್. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಏನು ಬರುತ್ತಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಬರುತ್ತೆ. ಕ್ಯಾಶ್ ರಿಸರ್ವ್ ರೇಷಿಯೋ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಏನು? ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ನಗದು ಮೀಸಲು ಅನುಪಾತ. ನಗದು ಮೀಸಲು ಅನುಪಾತ. ಹಾಗಾದ್ರೆ ನಗದು ಮೀಸಲು ಅನುಪಾತ ಏನಂದ್ರೆ ಸೇಮ್ ಇದು ನೋಡಿ, ಸ್ವಲ್ಪ SLR ಕಲ್ತರೆ ನೀವು CRR ಕಲ್ತ ಹಾಗೆ. ಇದಕ್ಕೆ ನಾವು ಶಾರ್ಟ್ ಫಾರ್ಮ್ ಅಲ್ಲಿ CRR ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತಂದ್ರೆ RBI, ಅರ್ಥ ಆಯ್ತಾ? RBI ಏನ್ ಮಾಡುತ್ತೆ, ಡೈರೆಕ್ಷನ್ ಕೊಡುತ್ತೆ. ಏನ್ ಕೊಡುತ್ತೆ? ಡೈರೆಕ್ಷನ್ ಅಥವಾ RBIನ ಆದೇಶ. ಅದರ ಮುಖಾಂತರ ಈ ಒಂದು ವಾಣಿಜ್ಯ ಬ್ಯಾಂಕ್, ಆಯ್ತಾ, ಈ ಒಂದು ವಾಣಿಜ್ಯ ಬ್ಯಾಂಕ್ ಏನ್ ಮಾಡುತ್ತೆ, ವಾಣಿಜ್ಯ ಬ್ಯಾಂಕ್ ಇನ್ ದ ಸೆನ್ಸ್ ದಟ್ SBI ಅನ್ನ ತಗೊಂಡಿದ್ದೀನಿ ಎಕ್ಸಾಂಪಲ್ ನಾನು. SBI ಏನ್ ಮಾಡತ್ತಂದ್ರೆ RBI ಡೈರೆಕ್ಷನ್ ಕೊಡುತ್ತೆ. ಏನ್ ಡೈರೆಕ್ಷನ್ ಕೊಡುತ್ತಂದ್ರೆ ಟೋಟಲ್ ಅಸೆಟ್ದು, ಆಯ್ತಾ, ಬ್ಯಾಂಕ್ನ ಒಂದು ಟೋಟಲ್ ಅಸೆಟ್ ಏನಿದೆ, ಆಯ್ತಾ, ಟೋಟಲ್ ಅಸೆಟ್ನ ಕೆಲವೊಂದು ಭಾಗ, ಟೋಟಲ್ ಒಂದು ಆದಾಯ ಆಸ್ತಿ ಏನಿದೆ ಬ್ಯಾಂಕಿಂದು, ಆ ಒಂದು ಟೋಟಲ್ ಆಸ್ತಿ ಅಥವಾ ಟೋಟಲ್ ಆದಾಯದ ಒಂದಷ್ಟು ಪ್ರಮಾಣವನ್ನ RBI ನಲ್ಲಿ ನೀ ಇಡಬೇಕಂತ ಡೈರೆಕ್ಷನ್ ಮಾಡುತ್ತೆ. ಅರ್ಥ ಆಯ್ತಾ? ಬ್ಯಾಂಕು ತನ್ನ ಒಂದು ಸಂಪತ್ತಿನ ಕೆಲವೊಂದು ಭಾಗವನ್ನ RBI ಹತ್ರ ಮೀಸಲು ಇಡುತ್ತದೆ. ಈ ಪ್ರಮಾಣವನ್ನ ನಾವೆಂದು ಕರಿತೀವಿ? ನಾವು ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ನಗದು ಮೀಸಲು ಅನುಪಾತನು ವಾಣಿಜ್ಯ ಬ್ಯಾಂಕ್ಗಳು, ಅರ್ಥ ಆಯ್ತಾ, ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಸಂಪತ್ತಿನ ಅಥವಾ ಅಸೆಟ್ನ ಅಥವಾ ತಮ್ಮ ಸ್ವತ್ತಿನ ಒಂದು ಭಾಗವನ್ನ ಅಥವಾ ಸ್ವತ್ತಿನ ಒಂದು ಭಾಗವನ್ನು RBI ನಲ್ಲಿ ಮೀಸಲಿಡುತ್ತದೆ. ಈ ಪ್ರಮಾಣವನ್ನು ಈ ಹಣದ ಪ್ರಮಾಣವನ್ನು ನಾವೇನು ಕರಿತೀವಿ? CRR ಅಂತ ಕರಿತೀವಿ. ಇಲ್ಲಿ SLRಗೂ CRRಗೂ ವ್ಯತ್ಯಾಸ ಏನಾಯ್ತು? SLR ಏನಾಯ್ತು, ಬ್ಯಾಂಕ್ ತನ್ನ ಹತ್ರನೇ ಇಟ್ಕೋತಿತ್ತು. ಇನ್ನು ಇಲ್ಲಿ CRR ಏನಾಯ್ತು, RBIನ ಆದೇಶದ ಮೇರೆಗೆ ಬ್ಯಾಂಕ್ ಏನ್ ಮಾಡ್ತಾ ಇದೆ, RBIನ ಹತ್ರ ಇಡ್ತಾ ಇದೆ. ಈ ಪ್ರಮಾಣವನ್ನು ನಾವೇನು ಕರಿತೀವಿ? ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಅರ್ಥ? ನಗದು ಮೀಸಲು ಅನುಪಾತ ಅಂದ್ರೆ RBIನ ಡೈರೆಕ್ಷನ್ ಮೇರೆಗೆ ಬ್ಯಾಂಕ್ನ ಒಂದು ಸಂಪತ್ತಿನ ಒಂದು ಭಾಗವನ್ನ RBI ನಲ್ಲಿ ಮೀಸಲಿಡುತ್ತದೆ. ಈ ಪ್ರಮಾಣವನ್ನ ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬರುತ್ತೆ ಏನಂದ್ರೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾಶ್ ರಿಸರ್ವ್ ರೇಷಿಯೋ ಮತ್ತು ಈ ಒಂದು SLR ಮತ್ತು CRR ಇವೆರಡಕ್ಕೆ ಏನು ವ್ಯತ್ಯಾಸ? ಎರಡಕ್ಕೆ ವ್ಯತ್ಯಾಸ ಏನಂದ್ರೆ ಆದಾಯದ ಒಂದು ಭಾಗವನ್ನ ಬ್ಯಾಂಕು ತನ್ನಲ್ಲಿ ಇಟ್ಟುಕೊಳ್ಳುತ್ತದೆ. ಹೌದೋ ಇಲ್ವೋ? ಎಸ್. ಇಲ್ಲಿ ಆದಾಯ ಅಥವಾ ಒಟ್ಟು ಸಂಪತ್ತಿನ ಒಂದು ಭಾಗವನ್ನು
ಬ್ಯಾಂಕು RBI ಅಲ್ಲಿ ಇಡುತ್ತದೆ ಅಥವಾ ಮೀಸಲಿಡುತ್ತದೆ. ಎಸ್, ಡಿಫರೆನ್ಸ್ ಆಯಿತು. ಇನ್ನು ನೋಡಿ, ಈ ಒಂದು ಹಣ ಅರ್ಥ ಆಯ್ತಾ, CRR ಸಾರಿ SLR SLR ಸಾರಿ ಐ ಆಮ್ ಸಾರಿ SLR 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 wait SLR ಇದು ಯಾವಾಗಲೂ ವೇಟ್ ಸಾರಿ ಇದು ಹಣದ ರೂಪದಲ್ಲಿ ಚಿನ್ನದ ರೂಪದಲ್ಲಿ ಅಥವಾ ಭದ್ರತೆಯ ರೂಪದಲ್ಲಿ ಇಡಬಹುದು. ಅರ್ಥ ಆಯ್ತಾ? ಬ್ಯಾಂಕ್ ತನ್ನ ಹತ್ರ ಇಟ್ಕೊಳ್ಳೋ ಅಮೌಂಟನ್ನು ಅದನ್ನು ದುಡ್ಡಿನ ರೂಪದಲ್ಲಿ ಆದರೂ ಇಡಬಹುದು, ಅಥವಾ ಆ ವ್ಯಾಲ್ಯೂ ಇರ್ತಕ್ಕಂಥ 2% 5% ಏನು RBI ಫಿಕ್ಸ್ ಮಾಡಿರುತ್ತೆ ಆ ವ್ಯಾಲ್ಯೂವನ್ನು ಹಣದ ರೂಪದಲ್ಲಿ ಆದರೂ ಇಡಬಹುದು, ಚಿನ್ನದ ರೂಪದಲ್ಲಿ ಆದರೂ ಇಡಬಹುದು, ಅಥವಾ ಭದ್ರತೆಗಳ ರೂಪದಲ್ಲಿ ಆದರೂ ಇಡಬಹುದು, ಸೆಕ್ಯೂರಿಟೀಸ್ ಫಾರ್ಮ್ ಅಲ್ಲಿ ಕೂಡ ಇಡಬಹುದು. ಇನ್ನು ನೋಡಿ, ಇದು CRR ಇದು ಯಾವಾಗಲೂ ಹಣದ ರೂಪದಲ್ಲಿಯೇ ಇಡಬೇಕು. ದಿಸ್ ಈಸ್ ಡಿಫರೆನ್ಸ್. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ಇವೆಲ್ಲಿ ನಿಮಗೆ ಸಿಗಲ್ಲ. ಅದೈತೆ ಯಾವ ಬುಕ್ಕಲ್ಲಿ ಹುಡುಕಿದ್ರು ಕೂಡ ಇಂಥ ವ್ಯಾಲ್ಯೂ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಸಿಗಲ್ಲ. ಅದಕ್ಕೆ ಇವೆರಡಕ್ಕರ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್. ಹಾಗಾದರೆ ನೆಕ್ಸ್ಟ್ ಏನಂದರೆ, ಈ ಒಂದು CRR ವೇರಿಯೇಷನ್ ಮಾಡೋದ್ರಿಂದ, CRR ವೇರಿಯೇಷನ್ನಿಂದ, CRR ಬದಲಾವಣೆಯಿಂದ RBI ಹೇಗೆ ಈ ಒಂದು ಮನಿ ಸಪ್ಲೈ ಇನ್ ಮಾರ್ಕೆಟ್ ನಿಯಂತ್ರಿಸುತ್ತದೆ. ಆಯ್ತಾ? ಹೇಗೆ ಇದು ನಿಯಂತ್ರಣ ಮಾಡುತ್ತೆ ಅಂತಕ್ಕಂಥ ಪ್ರಶ್ನೆ ಅಲ್ವಾ? ಈಗ ನೋಡಿ, ಎಕ್ಸಾಂಪಲನ್ನು ತಗೋತೀನಿ, ಸೇಮ್ ಎಕ್ಸಾಂಪಲ್ಲು. ಈಗ RBI ಏನು ಮಾಡುತ್ತಂದರೆ, ಕೇಸ್ ಫಸ್ಟಲ್ಲಿ ಕೇಸ್ 1 ಏನು ಮಾಡುತ್ತಂದರೆ ಡೈರೆಕ್ಷನ್ ಕೊಡ್ತು. ಏನು ಡೈರೆಕ್ಷನ್ ಕೊಡ್ತು? ಯಾರಿಗೆ ಕೊಡ್ತು? SBI ಕೊಡ್ತು. ಏನಂತ ಕೊಡ್ತು? ನಿನ್ನ ಹತ್ರ SBI ಹತ್ರ ಇದು ಟೋಟಲ್ ಅಸೆಟ್, ಅಥವಾ ಟೋಟಲ್ ಅಸೆಟ್ ಎಷ್ಟಿದೆ ಅಂದರೆ 100 ರೂಪೀಸ್ ಇರುತ್ತೆ. ನಿನ್ನ ಹತ್ರ ಇರ್ತಕ್ಕಂಥ ಅಸೆಟ್ನ ಒಂದು 20% ನನ್ನ ಹತ್ರ ಇಡಬೇಕಂತ ಹೇಳುತ್ತೆ. 20%. ಸೊ 20% ಈ ಒಂದು RBI ಹತ್ರ ಇಡ್ತಂದ್ರೆ ಬ್ಯಾಂಕ್ ಹತ್ರ ಉಳಿತೆಷ್ಟು? 80%. ಇಫ್ ಸಪೋಸ್ ಇದನ್ನು RBI ಏನು ಮಾಡ್ತಂದ್ರೆ ನೆಕ್ಸ್ಟ್ ಇನ್ಸ್ಟೆನ್ಸ್ನಲ್ಲಿ, ಅರ್ಥ ಆಯ್ತಾ, RBI ಏನು ಮಾಡ್ತು, ಮತ್ತೇನು ಮಾಡ್ತಂದ್ರೆ ಚೇಂಜ್ ಮಾಡ್ತು, ಇದನ್ನು ಇನ್ಕ್ರೀಸ್ ಮಾಡ್ತು, ಡೈರೆಕ್ಷನ್ ಕೊಡ್ತು. ಎದಕ್ಕೆ ಡೈರೆಕ್ಷನ್ ಕೊಡ್ತು? SBIಗೆ ಡೈರೆಕ್ಷನ್ ಕೊಡ್ತು. ಏನಂತ ಡೈರೆಕ್ಷನ್ ಕೊಡ್ತು? ನಿನ್ನಲ್ಲಿ ಇರ್ತಕ್ಕಂಥ ಅಮೌಂಟನ್ನು ನನ್ನ ಹತ್ರ ಎಷ್ಟು ಇಡಬೇಕಂದ್ರೆ 30% ಇಡಬೇಕಂತ ಡೈರೆಕ್ಷನ್ ಕೊಡ್ತು. 30%. ಸೊ ಹಾಗಾದರೆ 30% ಡೈರೆಕ್ಷನ್ ಕೊಡ್ತಂದ್ರೆ ಉಳಿತೆಷ್ಟು ಅಮೌಂಟ್ ಎಷ್ಟು ಅಂದರೆ 70 ಉಳಿತು. ಸೊ ಇಲ್ಲೇನಿದೆ 80 ಇದೆ, ಇಲ್ಲೇನಿದೆ 70 ಇದೆ. ಸೊ ಇಟ್ ಮೀನ್ಸ್ ದಟ್ ಏನಾಯಿತು? 80 to 70 ಆಯಿತು. 80 to 70 ಮ್ಯಾಕ್ಸಿಮಮ್ ಬಿಸ್ನೆಸ್ ಅಮೌಂಟು. ಬಿಸ್ನೆಸ್ ಅಮೌಂಟ್ ಎಷ್ಟು? ಬಿಸ್ನೆಸ್ ಅಮೌಂಟ್ ಅಥವಾ ಬಿಸ್ನೆಸ್ ಲೋನ್ ಎಷ್ಟು? 70. ಇಲ್ಲಿ ಎಷ್ಟು ಉಳಿತು? 80. ಸೊ ಹಾಗಾದರೆ ಎಷ್ಟಾಯಿತು? ಮಾರ್ಕೆಟಲ್ಲಿ ಮನಿ ಏನಾಯಿತು? ಮನಿ ಸಪ್ಲೈ ಏನಾಯಿತು? ಡಿಕ್ರೀಸ್ ಆಯಿತು. ಮನಿ ಸಪ್ಲೈ ಡಿಕ್ರೀಸ್ ಆಗ್ತಂದ್ರೆ ಇಲ್ಲಿ ಏನಾಗಿದೆ? 20 to 30% ಏನು ಹೇಳಿದೆ RBI? ನನ್ನ ಹತ್ರ ಇಡು ಅಂತ ಹೇಳಿದೆ, RBI ಹತ್ರ ಇಡು ಅಂತ ಹೇಳಿದೆ. RBI ಹತ್ರ ಇಡೋದ್ರೆ ಯಾವ ಅಮೌಂಟ್ಗೆ ಏನಂತ ಕರಿತೀವಿ ನಾವು? ಅದನ್ನು CRR ಅಂತ ಕರಿತೀವಿ. CRR ಪ್ರಮಾಣ ಏನಾಗಿದೆ? ಇನ್ಕ್ರೀಸ್ ಆಗಿದೆ.
ಸೊ ಸಿ ಆರ್ ಆರ್ ಪ್ರಮಾಣ ಇನ್ಕ್ರೀಸ್ ಆಯ್ತಂದ್ರೆ ಈ ಒಂದು ಮನಿ ಸಪ್ಲೈ ಏನಾಯಿತು, ಮನಿ ಸಪ್ಲೈ ಡಿಕ್ರೀಸ್ ಆಯಿತು. ಮನಿ ಸಪ್ಲೈ ಡಿಕ್ರೀಸ್ ಆದರೆ ಇನ್ಫ್ಲೇಷನ್ ಏನಾಯಿತು, ಡಿಕ್ರೀಸ್ ಆಯಿತು. ಇನ್ಫ್ಲೇಷನ್ ಡಿಕ್ರೀಸ್ ಆದರೆ ಎಕನಾಮಿಕ್ ಗ್ರೋತ್ ಏನಾಯಿತು, ಡಿಕ್ರೀಸ್ ಆಯಿತು. ಸೊ ಇಟ್ ಮೀನ್ಸ್ ದಟ್ ಸಿ ಆರ್ ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಇನ್ಫ್ಲೇಷನ್. ಅರ್ಥ ಆಯ್ತಾ? ಇದನ್ನು ನೀವು ರಿವರ್ಸ್ ಕೇಸು ಕೂಡ ಮಾಡ್ಬೋದು. ರಿವರ್ಸ್ ಕೇಸ್ ಹೆಂಗೆ, ಈಗೇನಂದ್ರೆ 20% ಬೇಡ. ಈಗೇನಂದ್ರೆ ಆರ್ ಬಿ ಐ ಏನು ಮಾಡುತ್ತೆ, ಕೇಸ್ ಸೆಕೆಂಡಲ್ಲಿ ಕೇಸ್ ಸೆಕೆಂಡ್ ತಗೊಳ್ಳೋಣ. ಕೇಸ್ ಸೆಕೆಂಡಲ್ಲಿ ಆರ್ ಬಿ ಐ ಏನು ಮಾಡುತ್ತೆ, ಡೈರೆಕ್ಷನ್ ಕೊಡುತ್ತೆ. ಎದಕ್ಕೆ ಡೈರೆಕ್ಷನ್ ಕೊಡುತ್ತೆ? ಬ್ಯಾಂಕ್ಗೆ, ಎಸ್ ಬಿ ಐಗೆ. ಎಸ್ ಬಿ ಐಗೆ ಏನು ಹೇಳುತ್ತೆ, ನನ್ನ ಹತ್ರ 20% ಇಡು ಅಂತ ಹೇಳುತ್ತೆ. 20% ಇಟ್ಟು ಬಳಕ ಎಸ್ ಬಿ ಐ ಹತ್ರ ಎಷ್ಟು ಉಳಿತು, 80 ಉಳಿತು. ಅದತ್ತಾ ಈಗ ನೆಕ್ಸ್ಟ್ ಅದೇ ಎಸ್ ಬಿ ಐ ಆರ್ ಬಿ ಐ ಏನು ಹೇಳುತ್ತಂದ್ರೆ, ಆರ್ ಬಿ ಐ ಏನು ಮಾಡುತ್ತಂದ್ರೆ ಚೇಂಜ್ ಮಾಡುತ್ತೆ. ಚೇಂಜ್ ಹೆಂಗೆ ಮಾಡುತ್ತೆ, ಅದನ್ನು ಡಿಕ್ರೀಸ್ ಮಾಡುತ್ತೆ. ಡಿಕ್ರೀಸ್ 20% ಬೇಡ 10% ಇಡು ಅಂತ ಹೇಳುತ್ತೆ. 10% ಇಟ್ಟು ಬಳಕ ಉಳಿದ ಅಮೌಂಟ್ ಎಷ್ಟು, 70. ಸೊ ಇಟ್ ಮೀನ್ಸ್ ದ್ಯಾಟ್ ಏನಾಯಿತು, 80 to 70 ಆಯಿತು. ಮನಿ ಸಪ್ಲೈ ಏನಾಯಿತು, ಮನಿ ಸಪ್ಲೈ ಏನಾಯಿತು, ಡಿಕ್ರೀಸ್ ಆಯಿತು. ಮನಿ ಸಪ್ಲೈ ಡಿಕ್ರೀಸ್ ಆದಮೇಲೆ ಇಲ್ಲಿ ಸಿ ಆರ್ ಆರ್ ಏನು ಮಾಡಿದ್ದಾರೆ, ಸಿ ಆರ್ ಆರ್ ಏನು ಮಾಡಿದ್ದಾರೆ, ಇಲ್ಲಿ 20 to 10 ಮಾಡಿದ್ದಾರೆ, 10 to 10 ಮಾಡಿದ್ದಾರೆ, ಡಿಕ್ರೀಸ್ ಮಾಡಿದ್ದಾರೆ. ಸೊ ಅರ್ಥ ಆಯ್ತಾ? ಇಲ್ಲಿ ಏನಾಗಿದೆ ಅಂದರೆ ಮನಿ ಸಪ್ಲೈ ಇಲ್ಲಿ ಡಿಕ್ರೀಸ್, ಇಲ್ಲಿ ಏನಾಗಿದೆ, ಸಾರಿ ಇದು 10% ಇದಲ್ವಾ, 10% ಅಂದರೆ ಎಷ್ಟು ಉಳಿಬೇಕಂದ್ರೆ ಇಲ್ಲಿ 90 ಉಳಿಬೇಕು, 90 ಉಳಿಬೇಕು, 90. ಹಾಗಾದರೆ ಮನಿ ಸಪ್ಲೈ ಏನಾಯಿತು, ಮನಿ ಸಪ್ಲೈ ಇನ್ಕ್ರೀಸ್ ಆಯಿತು. ಮನಿ ಸಪ್ಲೈ ಇನ್ಕ್ರೀಸ್ ಯಾವಾಗಾಯಿತು, ಸಿ ಆರ್ ಆರ್ ಡಿಕ್ರೀಸ್ ಆದಮೇಲೆ ಅಂತ. ಸಿ ಆರ್ ಏನಾಯಿತು, ಡಿಕ್ರೀಸ್ ಆಯಿತು. ಮನಿ ಸಪ್ಲೈ ಡಿಕ್ರೀಸ್ ಆಯಿತು. ಇನ್ಫ್ಲೇಷನ್ ಏನಾಯಿತು, ಅದಾಯ್ತಾ, ಇನ್ಫ್ಲೇಷನ್, ಸಾರಿ ಐ ಆಮ್ ಸಾರಿ, ನಾನು ಇದನ್ನು ನೀಟಾಗಿ ಬರೀತಾ ಇದ್ದೀನಿ. ಅಂತ ಇಲ್ಲಿ ನೋಡಿ ಏನಾಗಿದೆ, 20 to 10% ಆಗಿದೆ. 20 to 10% ಏನಾಗಿದೆ, ಸಿ ಆರ್ ಆರ್ ಆಗಿದೆ. ಸಿ ಆರ್ ಆರ್ 20 to 10% ಆಗಿದೆ. ಅಂದರೆ ಸಿ ಆರ್ ಆರ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ಇಲ್ಲಿ 80 to 90 ಆಗಿದೆ ಮನಿ, ಅಂದರೆ ಮನಿ ಸಪ್ಲೈ. ಅದಾಯ್ತಾ, ಮನಿ ಸಪ್ಲೈ ಏನಾಗಿದೆ, ಮನಿ ಸಪ್ಲೈ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಮನಿ ಸಪ್ಲೈ ಇನ್ಕ್ರೀಸ್ ಆದರೆ ಇನ್ಫ್ಲೇಷನ್ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಎಕನಾಮಿಕ್ ಗ್ರೋತ್ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಸೊ ದಟ್ ಸಿ ಆರ್ ಆರ್ ಇಸ್ ಏನು ಹೇಳ್ಬೋದು ನಾವು, ಹೆಚ್ಚಾದಂತೆ ಇನ್ಫ್ಲೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇನ್ನು ಸಿ ಆರ್ ಆರ್ ಕಡಿಮೆ ಆದಂತೆ ಇನ್ಫ್ಲೇಷನ್ ಏನಾಗುತ್ತೆ, ಹೆಚ್ಚಾಗುತ್ತೆ. ದಿಸ್ ಈಸ್ ರಿಲೇಷನ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ನಾವು ಹೇಳ್ತೀವಿ. ಇದನ್ನು ನಾನು ನಿಮಗೆ ಏನು ಅಂದರೆ ಈಗ ಸ್ಲೈಡಲ್ಲಿ ತೋರಿಸ್ತೀನಿ. ಶಾಸನಬದ್ಧ ದ್ರವ್ಯತೆ ಅನುಪಾತ ನೋಡಿ, ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗನ ತಮ್ಮ ಬಳ್ಳಿಯ ದ್ರವ್ಯತೆಯ ರೂಪದಲ್ಲಿ ಹೊಂದುವುದನ್ನು ಶಾಸನಬದ್ಧ ದ್ರವ್ಯತೆ ಅನುಪಾತ ಎನ್ನುವರು. ಬ್ಯಾಂಕ್ಗಳು ತಮ್ಮ ಒಂದು ಟೋಟಲ್ ಏನು ಅಸೆಟ್ ಇದೆ ಅದರ ಅಸೆಟ್ನ ಒಂದು ಭಾಗ ತಮ್ಮ ಹತ್ರನೇ ಇಟ್ಕೊಳ್ತಾವೆ ನೋಡ್ರಿ, ಆ ಪ್ರಮಾಣವನ್ನು ಶಾಸನಬದ್ಧ ದ್ರವ್ಯತೆ ಅಂತ ಕರಿತೀವಿ. ಶಾಸನಬದ್ಧ ದ್ರವ್ಯತೆ ಅನುಪಾತವು ಹೆಚ್ಚಾದಂತೆ ಬ್ಯಾಂಕು ಮೀಸಲಿಡುವ ಹಣದ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗುತ್ತೆ. ತನ್ನಲ್ಲಿಟ್ಕೊಳ್ಳೋ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೊದಲು ಏನಾಗಿತ್ತು ಅಂದರೆ 20% ಇಟ್ಕೋಬೇಕಾಗಿತ್ತು ತನ್ನ ಹತ್ರ, ಆಗುವಾಗ ಅಂದ್ರೆ 100 80 ಉಳಿತಾ ಇತ್ತು. ಈಗ 30% ಇಟ್ಕೋಬೇಕಂದ್ರೆ ಎಷ್ಟು ಉಳಿತದೆ, 70 ಉಳಿಯುತ್ತೆ ಹೇಳಿದ್ದೀನಿ. ಇದರಿಂದ ಜನರಿಗೆ ದೊರೆಯುವ ಹಣದ ಪ್ರಮಾಣ ಎಷ್ಟು ಏನಾಗುತ್ತೆ, ಕಡಿಮೆ ಆಗುತ್ತೆ. ಮತ್ತು ಮಾರುಕಟ್ಟೆಯಲ್ಲಿ ಹಣದ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದರಿಂದ ಹಣದುಬ್ಬರ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಇನ್ನು ಎಸ್ ಎಲ್ ಆರ್ ಶಾರ್ಟ್ ಫಾರ್ಮ್ ಅಲ್ಲಿ ಎಸ್ ಎಲ್ ಆರ್ ಹೆಚ್ಚಾದಂತೆ ಹಣದುಬ್ಬರ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಹಣದುಬ್ಬರ ಡಿಕ್ರೀಸ್ ಆಯ್ತಂದ್ರೆ ಆರ್ಥಿಕ ಬೆಳವಣಿಗೆ ಕೂಡ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇಟ್ ಈಸ್ ಓನ್ಲಿ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ನಗದು ಮೀಸಲು ಅನುಪಾತ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ. ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಠೇವಣಿಯ ಒಂದು ಭಾಗವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನಗದು ರೂಪದಲ್ಲಿ ಕಾದಿರಿಸುವುದನ್ನು ನಗದು ಮೀಸಲು ಅಂತ ಕರಿತೀವಿ, ಸಿ ಆರ್ ಅಂತ ಕರಿತೀವಿ. ಸಿ ಆರ್ ಆರ್ ರೂಪದಲ್ಲಿ ಕಾಯ್ದಿರಿಸಿದ ಹಣವು ಯಾವುದೇ ಬಡ್ಡಿಯನ್ನು ಗಳಿಸುವುದಿಲ್ಲ. ಇದು ಗೊತ್ತಿರಬೇಕು ನಿಮಗೆ. ಅರ್ಥ, ಆರ್ ಬಿ ಐ ಹತ್ರ ಒಯ್ದು ಹಣ ಇಡ್ತಿದೆ ಅಂದ್ರೆ ಇದಕ್ಕೆ ಬಡ್ಡಿ ಕೊಡ್ತದನಂತ ಹೇಳಕ್ಕಾಗಲ್ಲ, ಅಂತ ಬಡ್ಡಿ ಕೊಡಲ್ಲ. ಇಫ್ ಸಪೋಸ್ ಬಡ್ಡಿ ಕೊಡ್ತಿತ್ತಂದ್ರೆ ಆರ್ ಬಿ ಐ ಈ ಒಂದು ಮೀಸಲು ಹಣಕ್ಕೆ ಅದೇನು ಅನ್ಸ್ಕೊಳ್ಳುತ್ತೆ, ಅಂದ್ರೆ ನಿಮಗೆ ರಿವರ್ಸ್ ರೆಪೋ ದರ ಅನ್ಸ್ಕೊಳ್ಳುತ್ತೆ. ಇದಕ್ಕೆ ಯಾವುದೇ ಬಡ್ಡಿ ಬರಲ್ಲ. ಇದು ಸ್ಪಷ್ಟತೆ ಇರಲಿ. ಸಿ ಆರ್ ಆರ್ ಹೆಚ್ಚಾದಂತೆ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಕಡಿಮೆ ಆದ್ರೆ ಏನಾಗುತ್ತೆ, ಹಣದುಬ್ಬರನು ಕೂಡ ಕಡಿಮೆ ಆಗುತ್ತೆ. ಯಾವ ತರ ಅಂತಕ್ಕಂಥ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಅರ್ಥ ಆಯ್ತಾ? ಇನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಬ್ಯಾಂಕ್ ರೇಟ್ ಮತ್ತು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ.